ಸಚಿವ ಭೈರತಿ ಸುರೇಶ್ ಕಚೇರಿಯಲ್ಲಿ ಚಿನ್ನಕ್ಕೆ ಕನ್ನ ಪ್ರಕರಣ ವಿಧಾನಸೌಧ ಕಚೇರಿ ಸಿಬ್ಬಂದಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ವಿಧಾನಸೌಧದ 316ನೇ ಸಂಖ್ಯೆಯ ಭೈರತಿ ಸುರೇಶ್ ಕಚೇರಿ ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಎಲ್ಲಾ ಸಿಬ್ಬಂದಿಗೂ ನೋಟಿಸ್ ಜಾರಿ ಮಾಡಿದೆ ಪೊಲೀಸ್ ತನಿಖಾ ತಂಡ. 300 ಗ್ರಾಂ ಚಿನ್ನಾಭರಣ ಕಳೆದುಕೊಂಡ ನವೀನ್ ದೂರು ಕೊಟ್ಟಿದ್ರು. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಚೀಲ ಕಳ್ಳತನ ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ನವೀನ್ ಅನ್ನೋ ವ್ಯಕ್ತಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಾಭರಣ ಹಾಗೂ ದುಡ್ಡು ಇದ್ದ ಕೈ ಚೀಲದೊಂದಿಗೆ ನವೀನ್ ಬಂದಿರ್ತಾರೆ. ಸಚಿವರ ಕಚೇರಿಯಲ್ಲೇ ಕೈ ಚೀಲ ಮರೆತು ಹೋಗಿರ್ತಾರೆ ನವೀನ್. ನೆಕ್ಸ್ಟ್ ಡೇ ಬಂದು ನವೀನ್ ನೋಡಿದಾಗ ಕೈ ಚೀಲ ನಾಪತ್ತೆಯಾಗಿರುತ್ತೆ. ಈಗ ಅದೇ ಪ್ರಕರಣ ಸಂಬಂಧ ಸಿಬ್ಬಂದಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂದಿದ್ದಾರೆ ಪೊಲೀಸರು. ವಿಧಾನಸೌಧದಲ್ಲಿರ್ತಕ್ಕಂಥ ಸಚಿವ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಕಳ್ಳತನ ಪ್ರಕರಣ ಬಹಳ ದೊಡ್ಡ ಮಟ್ಟದನ್ನ ಮಾಡ್ತಾ ಇದೆ. ಯಾಕೆಂದ್ರೆ ವಿಧಾನಸೌಧ 316ರಲ್ಲಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರ ಕಚೇರಿ ಇರ್ತಕ್ಕಂಥದ್ದು. ಈ ಕಚೇರಿಯಲ್ಲಿ ಚಿನ್ನಾಭರಣಗಳು ಮತ್ತು ಹಣ ಕದ್ದಿರ್ತಕ್ಕಂಥ ಪ್ರಕರಣ ಈಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ, ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಯಾಕೆ ನವೀನ್ ಕಚೇರಿಗೆ ತಂದಿದ್ದಕ್ಕಂಥದ್ದು ಮತ್ತು 300 ಗ್ರಾಂ ಚಿನ್ನವನ್ನ ಯಾಕೆ ಕಚೇರಿಗೆ ತರಲಾಗಿತ್ತು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು, ಭೇಟಿಯ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಯಾವ ವಿಚಾರಗಳ ಪ್ರಸ್ತಾಪ ಮಾಡ್ಲಿಕ್ಕೆ ಬಂದಿದ್ರು, ಯಾಕೆ ಬಂದ್ರು, ಇವೆಲ್ಲದರ ಬಗ್ಗೆನೂ ಕೂಡ ಸಹಜವಾಗಿರ್ತಕ್ಕಂಥ ಅನುಮಾನ ಮೂಡ್ತಾ ಇದೆ. ನಾವು ಗಮನಿಸಬಹುದು, ವಿಧಾನಸೌಧ 316ರಲ್ಲಿ ಈ ಕೊಠಡಿಯಲ್ಲಿ ಅವರು ಹಣವನ್ನು ಬಿಟ್ಟು ಹೋಗಿದ್ದೇನೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕಾಪಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ 316 ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರಿಗೆ ಸಂಬಂಧಿಸತಕ್ಕಂಥ ಈ ಕೊಠಡಿಯಲ್ಲಿ ಆಗಿರ್ತಕ್ಕಂಥ ಕಳ್ಳತನ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗ ಕಚೇರಿಯ ಸಿಬ್ಬಂದಿಗಳಿಗೆ ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಅಂದ್ರೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಆಪ್ತ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂಥ ಈ ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಈಗಾಗಲೇ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತಕ್ಕಂಥ ನಿರ್ದೇಶನವನ್ನು ಮಾಡಿದ್ದಾರೆ. ಯಾಕೆಂತಂದ್ರೆ ಈ ಒಂದು ಕಳ್ಳತನದಲ್ಲಿ ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಸಹಕಾರ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಅನುಮಾನಗಳು ಮೂಡಿದೆ. ಆ ಕಾರಣಕ್ಕಾಗಿಯೇ ಎಲ್ಲಾ ಸಿಬ್ಬಂದಿಗಳಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಎಲ್ಲರೂ ಕೂಡ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಪೊಲೀಸರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ದೊಡ್ಡ ಮೊತ್ತವನ್ನ ಯಾಕೆ ತಂದಿದ್ರು ಮತ್ತು ಇಷ್ಟು 300 ಗ್ರಾಂ ಚಿನ್ನವನ್ನು ಯಾಕೆ ವಿಧಾನಸೌಧ ತೆಗೆದುಕೊಂಡು ಬಂದಿದ್ರು, ಯಾರನ್ನ ಭೇಟಿ ಮಾಡಿ ಬಂದಿದ್ರು, ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಸಚಿವರ ಕಚೇರಿಯಲ್ಲಿ ನಡೆದಿರತಕ್ಕಂಥ ಕಳ್ಳತನ ಪ್ರಕರಣ ಬೇರೆ ಬೇರೆ ರೀತಿಯ ಆಯಾಮದಲ್ಲಿ ತನಿಖೆ ಆಗ್ತಕ್ಕಂಥ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಸಚಿವರು ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮರಾಮನ್ ಈರಣ್ಣ ಜೊತೆ ಆನಂದ್ ಪಿ ಬೇದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ವಿಧಾನಸೌಧ, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.